ಮಹತ್ವದ ಬದಲಾವಣೆಗಳು ಇಲ್ಲಿದೆ ನೋಡಿ. ದೇಶದ 1 ಶತಕೋಟಿಗೂ ಹೆಚ್ಚು ಆಧಾರ್ ಕಾರ್ಡ್ ಹೊಂದಿರುವವರಿಗೆ ಮಹತ್ವದ ಸುದ್ದಿ ಇದೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ 2025ರ ವರ್ಷಕ್ಕೆ ಹಲವಾರು ಆಧಾರ್ ಸಂಬಂಧಿತ ಸೇವೆಗಳು ಮತ್ತು ನಿಯಮಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಮಾಡಿದೆ. ಅಕ್ಟೋಬರ್ 1ರಿಂದ ನವೀಕರಣ ಶುಲ್ಕಗಳು ಹೆಚ್ಚಿದ್ದರೂ ನವೆಂಬರ್ 1ರಿಂದ ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖ ಬದಲಾವಣೆ ಬರಲಿದ್ದು ಸಾರ್ವಜನಿಕರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ನವೆಂಬರ್ 1ರಿಂದ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲು ನವೀಕರಿಸಲಾಗಿದೆ. ನವೆಂಬರ್ 1, 2025ರಿಂದ UIDAI ಹೊಸ ಡಿಜಿಟಲ್ ನವೀಕರಣ ವ್ಯವಸ್ಥೆಯನ್ನ ಪ್ರಾರಂಭಿಸುತ್ತಿದೆ. ಇದು ಆಧಾರ್ ಹೊಂದಿರುವವರಿಗೆ ಪ್ರಮುಖ ಪರಿಹಾರವಾಗುತ್ತೆ. ಸೇವಾ ಕೇಂದ್ರಗಳಿಗೆ ಇನ್ಮುಂದೆ ಭೇಟಿ ನೀಡೋದಿಲ್ಲ. ಈ ವ್ಯವಸ್ಥೆಯಡಿಯಲ್ಲಿ ಹೆಸರು, ವಿಳಾಸ, ಜನ್ಮ ದಿನಾಂಕ, ಲಿಂಗ ಮತ್ತು ಮೊಬೈಲ್ ಸಂಖ್ಯೆಯಂತಹ ಮಾಹಿತಿಯನ್ನ ಈಗ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನವೀಕರಿಸಬಹುದು. ಸ್ವಯಂ ಚಾಲಿತ ಪರಿಶೀಲನೆ. ಹೊಸ ವ್ಯವಸ್ಥೆಯು ಸರ್ಕಾರಿ ಡೇಟಾಬೇಸ್ಗಳ ಮೂಲಕ ಮಾಹಿತಿಯನ್ನ ಸ್ವಯಂ ಚಾಲಿತವಾಗಿ ಪರಿಶೀಲಿಸುತ್ತದೆ. ಪ್ರತಿಯೊಂದು ಸಣ್ಣ ದೋಷವನ್ನ ಸರಿಪಡಿಸಲು ಆಧಾರ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡುವ ಅಥವಾ ದಾಖಲೆಗಳನ್ನ ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ಈ ಕ್ರಮವು ಗ್ರಾಮೀಣ ಮತ್ತು ಸಣ್ಣ ಪಟ್ಟಣಗಳ ಜನರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ. ಅವರು ಹಿಂದೆ ನವೀಕರಣಗಳಿಗಾಗಿ ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿತ್ತು. ಈಗ ಈ ಪ್ರಕ್ರಿಯೆಯನ್ನ ಮೈ ಆಧಾರ್ ಪೋರ್ಟಲ್ ಅಥವಾ UIDAI ಅಪ್ಲಿಕೇಶನ್ನಲ್ಲಿ OTP ಪರಿಶೀಲನೆಯ ಮೂಲಕ ಪೂರ್ಣಗೊಳಿಸಬಹುದು. ಆದಾಗ್ಯೂ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ಇನ್ನು ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತೆ. UIDAI ಮಕ್ಕಳಿಗೆ ಗಮನಾರ್ಹ ಪರಿಹಾರವನ್ನ ನೀಡಿದೆ. ಫಿಂಗರ್ ಪ್ರಿಂಟ್ ಮತ್ತು ಐರಿಸ್ ಸ್ಕ್ಯಾನ್ ನವೀಕರಣಗಳು ಈಗ 7ರಿಂದ 15 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತವಾಗಿದೆ. ಹಿಂದೆ ಶುಲ್ಕದ ಅಗತ್ಯವಿತ್ತು. ಮಕ್ಕಳ ಬಯೋಮೆಟ್ರಿಕ್ಸ್ ಕಾಲಾನಂತರದಲ್ಲಿ ಬದಲಾಗೋದ್ರಿಂದ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಮತ್ತು ಈ ನವೀಕರಣವು ಅವರ ಆಧಾರನ್ನ ನಿಷ್ಕ್ರಿಯಗೊಳಿಸೋದಿಲ್ಲ. UIDAI ಜೂನ್ 14, 2025ರವರೆಗೆ ಉಚಿತ ಆನ್ಲೈನ್ ನವೀಕರಣ ಸೇವೆಗಳನ್ನು ಒದಗಿಸಿತ್ತು. ಆದರೆ ಈ ಗಡುವು ಈಗ ಮುಗಿದಿದೆ. ಯಾವುದೇ ನವೀಕರಣಕ್ಕೆ ಈಗ ನಿಗದಿತ ಶುಲ್ಕದ ಅಗತ್ಯವಿರುತ್ತೆ. ಆದಾಗ್ಯೂ ಈ ವೈಶಿಷ್ಟ್ಯವು ಭವಿಷ್ಯದಲ್ಲಿ ಸೀಮಿತ ಅವಧಿಗೆ ಮತ್ತೆ ಲಭ್ಯವಾಗುವ ಸಾಧ್ಯತೆಯಿದೆ. ಜುಲೈ 2025ರಲ್ಲಿ UIDAI ಹೊಸ ದಾಖಲೆಗಳ ಪಟ್ಟಿಯನ್ನ ಬಿಡುಗಡೆ ಮಾಡುವ ಮೂಲಕ ನಿಯಮಗಳನ್ನ ಬಿಗಿಗೊಳಿಸಿತು. ಯಾವುದೇ ವ್ಯಕ್ತಿಯು ಒಂದು ಆಧಾರ್ ಸಂಖ್ಯೆಯನ್ನ ಮಾತ್ರ ಹೊಂದಬಹುದು ಅಂತ UIDAI ಸ್ಪಷ್ಟಪಡಿಸಿದೆ. ಯಾರಾದರೂ ನಕಲಿ ಆಧಾರ್ ಸಂಖ್ಯೆಯನ್ನ ಹೊಂದಿರುವುದು ಕಂಡುಬಂದ್ರೆ ಕಾನೂನು ಕ್ರಮ ಕೈಗೊಳ್ಳಬಹುದು. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.